ಇವತ್ತು ಕಾಲೇಜು ಶಿಕ್ಷಣ ಇಲಾಖೆ ಭೇಟಿ ಮಾಡಿ ಆಯುಕ್ತರು ಮಂಜುಶ್ರೀ ಮೇಡಮ್ಗೆ ನಾವು ಮನವಿ ಮಾಡಿದ್ದೀವಿ. ಏನಂದರೆ ಫೇಕ್ PhD ಸುಮಾರು ಹೊರ ರಾಜ್ಯಗಳಿಂದ ಸಾವಿರಾರು ಜನ ಫೇಕ್ PhD ತಗೊಂಬಂದು ಇವತ್ತು ಅತಿಥಿ ಉಪನ್ಯಾಸಕರಿಗೆ ಜಾಯಿನ್ ಆಗ್ತಿದ್ದಾರೆ. ಅಂದರೆ ಗೆಸ್ಟ್ ಲೆಕ್ಚರರು ನಾವು ಫೈಟ್ ಮಾಡಿದ್ದು UGC ಕ್ವಾಲಿಫೈಡ್ ಆಗಿರೋರು ನೆಟ್ಟು ಮತ್ತು PhD ಹೋಲ್ಡರ್ಸ್ನೇ, ಅದು ಜೆನ್ಯೂನ್ ಯಾರಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಜಾಬ್ ಸಿಗಬೇಕು ಅಂತ ಹೇಳಿ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಸಿಗಬೇಕು ಅನ್ನೋದು ತುಂಬ ಸತತವಾಗಿ ಹೋರಾಟ ಮಾಡಿದ್ವಿ. ನ್ಯಾಯಾಲಯದ ಮುಖಾಂತರ ನಮ್ಮ ಪರವಾಗಿ ಆದೇಶ ಬಂತು. ಸಿಂಗಲ್ ಬೆಂಚ್ ಇರ್ಬೋದು, ಡಿವಿಷನ್ ಬೆಂಚ್ ಇರ್ಬೋದು, ಪ್ರಿನ್ಸಿಪಲ್ ಬೆಂಚ್ ಅದರಲ್ಲೂ ನಮ್ಮ ಪರವಾಗಿ ಬಂತು. ಮತ್ತು ಸಾಕಷ್ಟು ಹೋರಾಟ ಮಾಡಿ ಸುಮಾರು 10,500 ಜನ ಗೆಸ್ಟ್ ಫ್ಯಾಕಲ್ಟೀಸ್ನ ಇವತ್ತು ನೆಟ್ಟು ಮತ್ತು PhD ಹೋಲ್ಡರ್ಸ್ನ ತಗೊಂಡಿದ್ದಾರೆ. ಆ ತಗೊಂಡಿರೋದ್ರಲ್ಲಿ ಫೇಕ್ PhD ಸುಮಾರು ಸಾವಿರಾರು ಜನ ಇದ್ದಾರೆ. ಇವತ್ತು ನಾವು ಯಾರ್ಯಾರು ಫೇಕ್ PhD ಇದ್ದಾರೆ ಅವರಷ್ಟು ಜನನ್ನ ಹೊರಗಡೆ ಹಾಕಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ ಅವರು ಕೂಡ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಯಾರ್ಯಾರು ಫೇಕ್ PhD ತಗೊಂಡಿದ್ದಾರೆ, ಯಾರ್ಯಾರು ಇದ್ದಾರೆ ಹೊರ ರಾಜ್ಯಗಳಿರ್ಬೋದು, ಮತ್ತು ಇಲ್ಲಿ ಪ್ರಿನ್ಸಿಪಲ್ಸ್ ಹತ್ರ ಇವರೇ ನೋಡಿದ್ರೆ ಜೆರಾಕ್ಸ್ ಸೆಂಟರ್ಲಿ ಕಲರ್ ಪೇಂಟ್ ಇವರೇ ಫೇಕ್ PhD ಮಾಡ್ಕೊಂಡಿದ್ದಾರೆ. ಅದು ಗೂಗಲ್ ಮಾಡಿದ್ರೆ, ಅದು ಸ್ಕ್ಯಾನ್ ಮಾಡಿದ್ರೆ ಏನೋ ಬೇರೆ ಬೇರೆ ತೋರಿಸ್ತಾ ಇದೆ. ಅವಾಗಲೇ ನೋಡಿದ್ರೆ ಇವರು ಮಾಡಿದಾಗ ಏನೋ ಒಂದು ಔಟ್ ಆಫ್ ಕಂಟ್ರೋಲ್, ಅಂದರೆ ಇದು PhD ಸರ್ಟಿಫಿಕೇಟೇ ಅಲ್ಲ ಅಂಥದ್ದು ಮನೇಲಿ ಕೂತ್ಕೊಂಡ್ರೆ ಪ್ರಿಂಟ್ ಮಾಡ್ಕೊಂಡಿರೋದಿದೆ. ಇವತ್ತು 5 ವರ್ಷ 10 ವರ್ಷ ಕೂತ್ಕೊಂಡು PhD ಮಾಡೋ ಪ್ರಾಮಾಣಿಕ PhD ಮಾಡಿದವ್ರಿಗೆ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಕೆಲಸ ಸಿಗ್ತಾ ಇಲ್ಲ. ಇದನ್ನ ನಾವು ತುಂಬ ಗಂಭೀರವಾಗಿ ತಗೊಂಡಿದ್ವಿ. ಇವತ್ತು ಆಯುಕ್ತರು ಮಂಜುಶ್ರೀ ಮೇಡಮ್ ಅವರು ಕೂಡ ಗಂಭೀರವಾಗಿ ತಗೊಂಡಿದ್ದಾರೆ. ಇದನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಫೇಕ್ PhD ಇದ್ದಾರೆ ಅಷ್ಟು ಜನನ್ನ ನಾವು ಹೊರಗಡೆ ಹಾಕ್ತೀವಿ ಅಂತಾನೆ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ತಾರೆ. ಫೇಕ್ PhD ಮಾಡ್ತಿರೋದು ಅವ್ರನ್ನ ಸೀರಿಯಸ್ ಆಕ್ಷನ್ ತಗೊಂಡ್ರೆ ಮತ್ತೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನಾನು ಯಾರು ಫೇಕ್ PhD ಮಾಡ್ಕೊಂಡು ಜಾಯಿನ್ ಆಗಿದ್ದೀರಾ ಅವರು ನೀವೇ ವಾಲಂಟ್ರಿ ಆಗಿ ರಿಸೈನ್ ಮಾಡ್ಕೊಂಬಿಡಿ. ಇದು ಬೆಸ್ಟ್ ಆಪ್ಷನ್. ಇಲ್ಲ ಅಂತಾರಂದ್ರೆ ಇದು ಕೋರ್ಟ್ ಆಗಿರ್ಬೋದು ಮತ್ತೆ ಲೋಕಾಯುಕ್ತ ಎಲ್ಲ ಕಡೆ ನಾವು ಮನವಿ ಮಾಡ್ಕೊಂತ ಇದೀವಿ. ಈ ಒಂದು ಫೇಕ್ PhD ಏನ್ ಮಾಡ್ತಾ ಇದಾರೆ, ಯಾರು ಫೇಕ್ PhD ಮಾಡಿಕೊಟ್ಟಿರೋರ್ಗೂ ಅಷ್ಟೇ, ಇನ್ಕ್ಲೂಡಿಂಗ್ ಕಾಲೇಜು ಇರ್ಬೋದು, ಕ್ಯಾಂಡಿಡೇಟ್ ಪ್ರಾಂಶುಪಾಲರು ಇರ್ಬೋದು, ಪ್ರಿನ್ಸಿಪಲ್ ಇನ್ವಾಲ್ವ್ಮೆಂಟ್ ಇದ್ರೆ ಅವ್ರಿಗೂ ಅಷ್ಟೇ ಶಿಕ್ಷೆ ಆಗುತ್ತೆ. ಅವ್ರ ಮೇಲೂ ಕ್ರಮ ತಗೊಂತಾರೆ. ದಯವಿಟ್ಟು ಈ ಕೂಡಲೇ ನಾನು ಯಾರ್ಯಾರು ಫೇಕ್ PhD ಮಾಡ್ಕೊಂಡಿದ್ರೆ ಅವ್ರಿಗೂ ಅಷ್ಟೇ ನೀವು ವಾಲಂಟರಿ ರಿಸೈನ್ ಮಾಡಿ. ಮತ್ತೆ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ ಅವರು ಅಷ್ಟೇ ಸೀರಿಯಸ್ ಆಗಿ ಆಕ್ಷನ್ ತಗೊಂತೀನಿ ಅಂತ ಹೇಳ್ತಿದ್ದಾರೆ. ಈ ವಿಚಾರವಾಗಿ ಎಲ್ಲ ಕ್ಯಾಂಡಿಡೇಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಇದನ್ನ ಐಡೆಂಟಿಫೈ ಮಾಡಿದ್ರೆ ಎಷ್ಟೊಂದು ಜನ ಇದ್ದಾರೆ. 100 ಜನ ಲಿಸ್ಟ್ ಇದೆ. ಒಂದೊಂದು ಡಿಸ್ಟಿಕ್ ಅಲ್ಲಿ ಏನಿಲ್ಲ ಅಂದ್ರೆ 30ರಿಂದ 50 ಜನ ಇದ್ದಾರೆ. ಸುಮಾರು ನಮಗೆ ಗೊತ್ತಿರೋ ಅಂಥದ್ದೇ 30ರಿಂದ 50 ಜನ ಇದ್ದಾರೆ. ನಮಗೆ 30 ಡಿಸ್ಟಿಕ್ ಇಂದ 1000ರಿಂದ 1500 ಜನ ನಾವೇ ಐಡೆಂಟಿಫೈ ಮಾಡಿದ್ವಿ. ಇಷ್ಟು ಜನ ಇದ್ದಾರೆ ಅಂದ್ರೆ ಮೆಜಾರಿಟಿ ಓವರ್ ಆಲ್ ನೋಡೋದಾದ್ರೆ ಸುಮಾರು 2-3 ಸಾವಿರ ಜನ ಸಿಗ್ಬೋದು ಅನ್ನೋ ಒಂದು ಡಾಟಾ ಇದೆ. ದಯವಿಟ್ಟು ಅಷ್ಟು ಜನ ಹೊರಗಡೆ ಹೋಗಿ ಯಾರು ಜೆನ್ಯೂನ್ ಪಾಸ್ ಆಗಿದ್ದಾರೆ, PhD ಕ್ಯಾಂಡಿಡೇಟ್ಸ್ ಇದ್ದಾರೆ ಮತ್ತೆ UGC ಕ್ವಾಲಿಫೈಡ್ ಇದ್ದಾರೆ, ಅವರಿಗೆ ಈ ಒಂದು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡಬೇಕು. ಮತ್ತೆ ನಮಗೆ ಕ್ವಾಲಿಟಿ ಎಜುಕೇಶನ್ ಬೇಕು. ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಬೇಕಂತಂದ್ರೆ ಪ್ರಾಮಾಣಿಕವಾಗಿ ಯಾರು ಓದಿದ್ದಾರೆ, ಯಾರು ಕಷ್ಟಪಟ್ಟು ಡಿಗ್ರಿ ತಗೊಂಡಿದ್ದಾರೆ ಅವ್ರಿಗೆ ಜಾಬ್ ಸಿಕ್ಕಿದ್ರೆ ಮಾತ್ರ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಕಾಲೇಜಲ್ಲಿ. ಇಲ್ಲ ಅಂತಂದ್ರೆ ಸಿಗಲ್ಲ. ಇದ್ರ ಪರವಾಗಿ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತೀವಿ. ಈ ಒಂದು ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿದಂತ ಎಲ್ರಿಗೂ ಮತ್ತೆ ಸಪೋರ್ಟ್ ಮಾಡಿದಂತಹ ಆಯುಕ್ತರು ಮೇಡಮ್ಗೆ ಎಲ್ರಿಗೂ ನಾವು ವಂದನೆಗಳು ತಿಳಿಸ್ತಾ ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.